ಕಾಂಗ್ರೆಸ್ ಗೆಲ್ಬೇಕಾ ಬಿಜೆಪಿ ಗೆಲ್ಬೇಕಾ? ನಮ್ಗೆ ಇಲ್ಲಿ ಬಿಜೆಪಿ ಗೆಲ್ಬೇಕು. ಬಿಜೆಪಿ ಗೆಲ್ಬೇಕು. ಯಾಕೆ ಬಿಜೆಪಿ ಗೆಲ್ಬೇಕು? ಮೋದಿ ದೇಶ ನೋಡ್ಬೇಕು ನಾವು. ಕಾಂಗ್ರೆಸ್ನವ್ರು ಗ್ಯಾರಂಟಿಗಳೆಲ್ಲ ಕೊಟ್ಟವ್ರೆ. ಗ್ಯಾರಂಟಿ ಮಾಡ್ಬಿಟ್ಟೆ ಸರ್ಕಾರ ಎಲ್ಲ ಧೂಳಿಪಟ್ಟಾಗಿ ಹೋಗ್ಬಿಟ್ಟೈತಿ. ಸರ್ಕಾರ ಎಲ್ಲ ದಿವಾಳಿ ಎದ್ದೋಗ್ಬಿಟ್ಟೈತೆ. ಪೆನ್ಷನ್ ಕೊಡಕ್ಕೂ ದುಡ್ಡಿಲ್ಲ ಸಿದ್ದರಾಮಯ್ಯ ಬರೀ ಪಂಚ ಇರೋದು ಈಗ. ಹೆಣ್ಮಕ್ಳಿಗೆ ಕೊಟ್ಟು ನನ್ನ ಹೆಂಡ್ರು ಹೋಗಿ ಒಂದು 6 ತಿಂಗಳು ಆಗೋಯ್ತು. ಫ್ರೀ ಬಸ್ಸು, 2000 ರೂಪಾಯಿ ಫ್ರೀ ದುಡ್ಡು. ಬಸ್ ಹತ್ತದು ಹೋಗೋದು, ಯಾವ್ದೋ ದೇವಸ್ಥಾನ ಮನೆ ಕಡೋದು. ಎಲ್ಲಮ್ಮಿ ಅಂತಂದ್ರೆ ಹೊರನಾಡು. ನಮ್ ಹೆಂಗಸ್ರು ನೋಡಿಕೊಡು ಅಂತ ಹೇಳ್ಬೇಕು ಸಿದ್ದರಾಮಯ್ಯ. ನಾವು ದೇಶ ನೋಡ್ಬೇಕು, ಕಾಂಗ್ರೆಸ್ ನೋಡೋದಲ್ಲ. ಕಾಂಗ್ರೆಸ್ನಾಗ ಯಾರು ಲೀಡ್ರೇ ಇಲ್ಲ ಈ ದೇಶದೊಳಗೆ. ದೇಶ ಅಭಿವೃದ್ಧಿ ನೋಡ್ಬೇಕು ಅಂತಂದ್ರೆ ಮೋದಿ ಗೆಲ್ಸ್ಬೇಕು. ಯಂಕ ನಾಣಿ ಸೀನಾ ಈ 3 ಜನನು ಬಿತ್ತಾಕ್ಬಿಡ್ಬೇಕು ಇಲ್ಲಿ. ಮೋದಿ 157 ಕೋಟಿ ಸಾಲ ಮಾಡೋರಂತೆ ದೇಶದ ಮೇಲೆ. 157 ಕೋಟಿ ಸಾಲ. ಬೆಂಗಳೂರಾಗೆ ನನ್ನ ಬಸ್ ಮೇಲೆ ಕಾಲಿಕ್ ಬಿಟ್ರೆ ಪೂನಾದವರೆಗೂ ಬ್ರೇಕ್ ಮಾಡಿ ಕಾಲಿಕ್ ತಂಗ ಹೋಗ್ಬೋದು ರೋಡು. ಹಂಗ್ ಮಾಡಿರೋದು. ಎಷ್ಟು ವಿಮಾನ ನಿಲ್ದಾಣ, ಎಷ್ಟು ರೈಲ್ವೆ ಸ್ಟೇಷನ್. ಇವತ್ತೇನ ನಾವೇನ ನಮ್ಮ ಹೆಂಡತಿ ಮಕ್ಳಿಗೆ ಮನೆ ಕಂಬಕ್ಕೂ ನೆಮ್ಮದಿ ಆಗಿ ಅಂತಂದ್ರೆ ಈ ದೇಶದೊಳಗೆ ಮೋದಿನೇ ಕಾರಣ. ಚುಚ್ಚು ಬಿಸಾಗ ವಿಧಾನಸೌಧದಾಗ ಪಾಕಿಸ್ತಾನಕ್ಕೆ ಜೈ ಅಂತಾರಲ್ಲ ಇವರು. ನಾವಿನ್ನ ಕಾಂಗ್ರೆಸ್ ಕೋಟ್ ಹಾಕ್ಬೇಕ? ಕಾಂಗ್ರೆಸ್ ಕೋಟ್ ಹಾಕೋದು ಒಂದೇ, ಹೆಣ್ಮಕ್ಳು ಕತ್ಕೊಯ್ಯೋದು ಒಂದೇ ಈ ದೇಶದೊಳಗೆ. ಪ್ರತಿಯೊಬ್ರು ಅಷ್ಟೇ. ಕಾಂಗ್ರೆಸ್ನವ್ರು 70 ವರ್ಷ ಈ ದೇಶನ ಲೂಟಿ ಮಾಡಿ ಹಾಕ್ಬಿಟ್ಟವ್ರೆ. ಈ ದೇಶದಾಗ ಏನು ಇಲ್ಲ. ಬರೇ ಇವ್ರ ಲೀಡ್ರೇ ಇಲ್ಲ ಇಲ್ಲಿ ಕಾಂಗ್ರೆಸ್ನೊಳಗೆ. ಮುಗ್ದಾಯ್ತು ಕತೆ ಅವ್ರು. ಏನಿದ್ರು ದೇಶ ನೋಡ್ಬೇಕು ಅಷ್ಟೇ. ನಾವು ಮೋದಿ ಓಟ್ ಹಾಕ್ಬೇಕು. ನಾವು ನೋಡ್ತಾ ಇರೋದು ಮೋದಿ. ಎಲ್ಲಾದ್ರೂ ಬಿಜೆಪಿಗೆ ಓಟ್ ಟಕ್ಕಂತ ಹೊಡಿತೀವಿ, ಬರ್ತಾ ಇರ್ತೀವಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದ್ ಕಡೆ ಲಿಂಗಾಯತ ವರ್ಸಸ್ ಒಕ್ಕಲಿಗ ಪೈಪೋಟಿ ನೋಡಿ ಸರ್, ಭಾರತೀಯ ರಾಜಕೀಯನೇ ಜಾತಿಯಿಂದ ಮಾಡ್ತಾವ್ರೆ. ಜಾತಿ ಇಲ್ಲಿ ಬರಲೇಬಾರ್ದು. ಮೇಯ್ನು ನಾವಿಲ್ಲಿ ವ್ಯಕ್ತಿ ನೋಡ್ತಾ ಇಲ್ಲ, ಪಾರ್ಟಿ ನೋಡ್ತಾ ಇರೋದು. ಒಂದು ನಿಮಿಷ, ವಿಧಾನಸಭೆನಾಗೆ ಪಾಕಿಸ್ತಾನ ಜಿಂದಾಬಾದ್ ಅಂದರು. ಕಾಂಗ್ರೆಸ್ ಅವ್ರಿಗೆ ನಾವು ಮತ ಹಾಕಿದ್ವಿ MLA-ನಾಗೆ, ವಿಧಾನಸಭೆನಾಗೆ. ಇವ್ರು ಏನು ಮಾಡಿದ್ರು? ಅವ್ರನ್ನ ಸಮರ್ಥಿಸ್ಕೊಂಡ್ರು. ಇಂಥವ್ರಿಗೆ ಮತ ಹಾಕ್ಬೋದಾ? ಯೋಚನೆ ಮಾಡ್ರಿ ನೀವು. ಅದಕ್ಕೆ ಈ ಬಾರಿ ನನ್ನ ಮತ BJPಗೆ ಮತ ಹಾಕೋದು. ಗೌಡ ಅನ್ನೋದು ವರ್ಕೌಟ್ ಆಗೋದು. ನಾವು ಗೌಡ್ರೆ, ಆದ್ರೆ ದೇಶದ ಹಿತಾಸಕ್ತಿ ಮುಖ್ಯ ನಮ್ಗೆ. ರಾಷ್ಟ್ರೀಯತೆ ಮುಖ್ಯ. ದೇಶ ಇದ್ರೆ ನಾವು ಉಳಿತೀವಿ. ಜಾತಿ ಕಟ್ಕೊಂಡು ಏನ್ ಮಾಡ್ಬೇಕು? ನಾವು ನೆಮ್ಮದಿಯಾಗಿ ಇರ್ಬೇಕು ಅಂದ್ರೆ ನಮಗೆ ದೇಶ ಇರ್ಬೇಕು ಅಂದ್ರೆ ಕಾನೂನು ಇರ್ಬೇಕು. ಕಾನೂನು ಪರಿಪಾಲನೆ ಮಾಡ್ಯಾರ ಯಾರೋ? ನರೇಂದ್ರ ಮೋದಿ ಅಂತವ್ರು ಇರ್ಬೇಕು ದೇಶದಲ್ಲಿ. ಮೋದಿ ಅಂತವ್ರು ಇರ್ಬೇಕು ಅಂದ್ರೆ ನಮಗೆ ಪಾರ್ಟಿ ಮುಖ್ಯ. ಜಾತಿ ತಗೊಂಡು ಏನ್ರಿ ಮಾಡ್ತೀರಾ ಸ್ವಾಮಿ? ಜಾತಿ ತಗೊಂಡು ಏನ್ ಮಾಡ್ತೀರಾ? ನಮಗೆ BJP ಬೇಕು ಅಷ್ಟೇ. ಸೆಂಟ್ರಲ್ನಾಗೆ ಈ ಫ್ರೀ ಎಲ್ಲ ಕೊಟ್ರು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ಖರ್ಗೆ ಸಾಹೇಬ್ರು, ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಹಂಗಂದೇ ಅಲ್ಲ ಅಂತ ಸಮರ್ಸ್ಕೊಂತಾರೆ. ದೇ ಆರ್ ಮೈ ಬ್ರದರ್ಸ್ ಅಂತಾರೆ. ನಾವು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ ಅಂತಾನೆ ಕಾಂಗ್ರೆಸ್ಗೆ ಮಾಡಿದ್ವಿ. ಎಲ್ರಿ ಮಾಡಿದ್ರು? ಜನಗಣತಿ ಜಾರಿ ಮಾಡ್ತಾವ್ರೆ. MP ಎಲೆಕ್ಷನ್ ಆದ ತಕ್ಷಣ ಜನಗಣತಿ ಜಾರಿ ಮಾಡ್ತಾರೆ. ಒಕ್ಕಲಿಗರು ಲಿಂಗಾಯತ್ರಿಗೆ ಮಾರ್ಕ ಇದು. ಕರೆಕ್ಟಾಗಿ ಬಂದು ಸೆನ್ಸಸ್ ಮಾಡವ್ರ? ಮನೆಗೆ ಬಂದು ಇದ್ರ ಬಗ್ಗೆ ಯಾರನ ನಮ್ಮ ಒಕ್ಕಲಿಗರು ನಾಯಕರು ಯಾರನ್ನ ಧ್ವನಿ ಎತ್ತುತ್ತಾರ? ಅವ್ರಿಗೆ ಅಧಿಕಾರ ಬೇಕು, ಮಾಡಲ್ಲ. ನಾವು ನಮ್ಮ ಮಕ್ಕಳು ಬಲಿ ಪಶುಗಳಾಗ್ಬೇಕು. ಜಾತಿ ಏನು ಮಾಡ್ತೈತೆ ನಮ್ಮನ್ನ? ರಾಷ್ಟ್ರದ ಹಿತಾಸಕ್ತಿ ಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂದವ್ರು ಸಮರ್ಥಿಸ್ಕೊಂತಾರೆ ಇವರು ಮತಕ್ಕಾಗಿ. ಅಂಥವ್ರಿಗೆ ಯಾಕ್ರಿ ಮತ ಹಾಕ್ಬೇಕು ನಾವು? ನಮಗೆ ಜಾತಿ ಮುಖ್ಯ ಅಲ್ಲ, ದೇಶ ಮುಖ್ಯ ಅಷ್ಟೇ. ಮೋದಿ ಮುಖ್ಯ ಅಷ್ಟೇ. ಎಲ್ಲ ನಾವು ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿದ್ರೆ ಇಷ್ಟು ವರ್ಷ 10 ವರ್ಷದಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಹೆಂಗೈತೆ ದೇಶದಲ್ಲಿ? ಇವ್ರಿದ್ದಾಗ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗವ? ಪುಲ್ವಾಮಾದಲ್ಲ, ಪ್ರೀ ಪ್ಲಾನ್ ಎಲ್ಲ ಬಿಡ್ರೆ ಇವ್ರು ಗೂಬೆ ಕೂರಿಸ್ತಾರೆ ಅಷ್ಟೇ. ಏನೋ ಒಂದು ಮಾಡ್ಬೇಕು ಅಂತ. ಬಾರ್ಡರ್ನಾಗ ಸೆಕ್ಯೂರಿಟಿ ಇದಿತ್ತು, ಬಂದ್ ಆಯ್ತು. ಅದಾದ್ಮೇಲೆಲ್ಲ ನಾದ್ವಾ ಬಾಂಬೆನಾಗೆ ಲಾಡ್ಜ್ ಹೋಟ್ಲುಗಳಾಗ ಬಂದು ಇಷ್ಟಾಚಾರ ಗುಂಡೊಡೆಯರಲ್ರಿ ಭಾರತೀಯರ ಮೇಲೆ. ಇವಾಗ ಎಲ್ರಿ ಆಗ್ತಾ ಇತ್ತು ಅದು? ಇಂಟರ್ನಲ್ ಸೆಕ್ಯೂರಿಟಿ ಎಲ್ರಿ ಇದಾಗೈತಿ ಇವಾಗ. ಎಲ್ಲಾ ಕಡೆ ನೆಮ್ಮದಿಯಾಗಿ ಜೀವನ ಮಾಡ್ತಾವ್ರೆ. ಕೋಮು ಗಲಭೆಗಳು ಯಾವನ್ ಆಗವೇನ್ರಿ? ಇವ್ರು ಸೆಕ್ಯುಲರ್ ಅಂತಾರೆ. ಯಾವನ ಕೋಮು ಗಲಭೆ ಆಗವೇನ್ರಿ ದೇಶದಲ್ಲಿ? ಇವ್ರು ಕಾಂಗ್ರೆಸ್ ಆಡಳಿತದಲ್ಲಿ UPA ಆಡಳಿತ ಬರೇ ಕೋಮು ಗಲಭೆನೆ. ಇವ್ರು ತಕ್ಕಂದ್ರೆ ಜಾತಿ ಗಣತಿ, ಜಾತಿ ಒಕ್ಕಲಿಗ, ಲಿಂಗಾಯತ, SC ST ಕುರುಬ ನಾವೆಲ್ಲ ಹಿಂದೂಗಳೇ. ನಾನು ಒಬ್ಬ ಗೌಡ ಆಗಿ ಹೇಳ್ತೀನಿ, SC STಗಳು ನಮ್ಮ ಬಾಂಧವ್ರೆ ಖಂಡಿತ. ನಮ್ಮ ನೋಡ್ರಿ, ನಮ್ಮ ಧರ್ಮ ಇದ್ರೆ ನಮ್ಮ ಜಾತಿ ಆಮೇಲೆ